Good morning, my dear students. So, in the last class, we'll have to solve one of the very important problem regarding to the profit and loss appropriation account. Okay, that is one of the very important topic for your examination. Okay, so last class ಅಲ್ಲಿ profit and loss appropriation account problems ಅನ್ನು ನೋಡಿದ್ವಿ. ಒಂದು ಪ್ರಾಬ್ಲಮ್ ಕಂಪ್ಲೀಟ್ ಆಗಿತ್ತು. ಓಕೆನಾ? ಸೊ ಆ ರೀತಿಯಾಗಿ ಕೆಲವೊಂದು ಇನ್ನೂ 2 or 3 ಪ್ರಾಬ್ಲಮ್ಸ್ ಇದೆ. ಓಕೆನಾ? ಸೊ ಕ್ವಶನ್ ಬ್ಯಾಂಕಲ್ಲಿ ಸೊ ಅದನ್ನು ಕೂಡ ನಾವು ಸೊಲ್ಯೂಷನ್ ಮಾಡಬೇಕಾಗತ್ತೆ. ಸೊ ಈಗ ಇವತ್ತಿನ ಕ್ಲಾಸಲ್ಲಿ ಟುಡೇ ಸೊ ವಿಲ್ ಹ್ಯಾವ್ ಟು ಸಾಲ್ವ್ ಸೆಕೆಂಡ್ ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್ ರಿಗಾರ್ಡಿಂಗ್ ದಿ ಪ್ರಾಬ್ಲಮ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್. ಸೊ ಟುಡೇ ವಿಲ್ ಹ್ಯಾವ್ ಟು ಸ್ಟಾರ್ಟ್ ಇಟ್. ಓಕೆ, ಟುಡೇಲಿ ಎರಡನೇ ಪ್ರಾಬ್ಲಮ್ಸ್ ಹಂಗೆ ನೋಡಿ, ಪೇಜ್ ನಂಬರ್ 24ಅಲ್ಲಿ ಎಲ್ಲ ಕ್ವಶನ್ ಬ್ಯಾಂಕ್ ತೆಗೆದಿದ್ರಲ್ಲ, ಓಪನ್ ಮಾಡಿದ್ರಲ್ಲ. ಓಕೆನಾ? ಅದೇ ಪೇಜಲ್ಲೇ ಪೇಜ್ ನಂಬರ್ 24ಅಲ್ಲಿ ಎರಡನೇ ಪ್ರಾಬ್ಲಮ್. ಓಕೆ, ನೋಡಿ ಇಲ್ಲಿ ಒಂದ್ಸತಿ ಓದ್ತೀನಿ. ಸೊ ಅಂಡ್ ದೆನ್ ಎಕ್ಸ್ಪ್ಲೈನ್ ಮಾಡಿಬಿಟ್ಟು ಸೊಲ್ಯೂಷನ್ ಮಾಡೋಣ. ರೈಟ್? ಶಿವ ಆ್ಯಂಡ್ ಬಸವ ಆರ್ ಪಾರ್ಟ್ನರ್ಸ್. ಶಿವ ಮತ್ತು ಬಸವ ಆರ್ ಪಾರ್ಟ್ನರ್ಸ್ ಶೇರಿಂಗ್ ಪ್ರಾಫಿಟ್ಸ್ ಇನ್ ದ ರೇಷಿಯೋ ಆಫ್ 2:1. ಏನೇ ಪ್ರಾಫಿಟ್ಸು ಮತ್ತು ಲಾಸಸ್ ಬಂದರೆ ಯಾವ ಶೇರ್ ಮುಖಾಂತರ ಹಂಚ್ಕೋತಾರೆ ಅಂದರೆ 2:1 ವಿತ್ ಕ್ಯಾಪಿಟಲ್ಸ್ ಆಫ್ ₹25,000 ಆ್ಯಂಡ್ ₹15,000 ರೆಸ್ಪೆಕ್ಟಿವ್ಲಿ. ಇವರು ಸಂಸ್ಥೆಗೆ ಬರಬೇಕಾದ್ರೆ 25,000 ಮತ್ತು 15,000 ಬಂಡವಾಳವನ್ನು ತಗೊಂಬಂದಿದ್ದಾರೆ. 25,000 ಶಿವಂದು, 15,000 ಬಸವಂದು. ಓಕೆ, ರೆಸ್ಪೆಕ್ಟಿವ್ಲಿ. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಈಸ್ ಅಗ್ರೀಡ್ ಅಟ್ 6% per annum. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಎಷ್ಟು ಕೊಟ್ಟಿದ್ದಾರೆ? 6%. ಓಕೆ, ಬಸವ ಈಸ್ ಟು ಬಿ ಅಲೌಡ್ ಆನ್ ಆ್ಯನ್ಯುಯಲ್ ಸ್ಯಾಲ್ರಿ. ಬಸವ, ಓಕೆನಾ? ಸೊ ಈಸ್ ಟು ಬಿ ಅಲೌಡ್ ಆನ್ ಆ್ಯನ್ಯುಯಲ್ ಸ್ಯಾಲ್ರಿ ಆಫ್ ₹1,500. ಒಂದು ವರ್ಷಕ್ಕೆ ಬಸವನಿಗೆ ಎಷ್ಟು ಕೊಟ್ಟಿದ್ದಾರೆ ಅಂದರೆ 1,500 ಸ್ಯಾಲ್ರಿನ ಕೊಟ್ಟಿದ್ದಾರೆ. ನೆಕ್ಸ್ಟ್, ಡ್ಯೂರಿಂಗ್ ದ ಇಯರ್ 2015-16 ಸೊ ದೇ ಅರ್ನ್ಡ್ the profit of ₹10,000. ಓಕೆನಾ? ಆ ವರ್ಷದಲ್ಲಿ ವರ್ಷಾಂತ್ಯದಲ್ಲಿ ಪ್ರಾಫಿಟ್ ಎಷ್ಟು ಬಂದಿದೆ ಅಂದರೆ ಸೊ 10,000 ಬಂದಿದೆ. ಎ ಪ್ರಾವಿಷನ್ ಆಫ್ ₹2,000 ಇಸ್ ಟು ಬಿ ಮೇಡ್ ಇನ್ ರೆಸ್ಪೆಕ್ಟ್ ಆಫ್ ಕಮಿಷನ್ ಟು ದ ಮ್ಯಾನೇಜರ್. ಓಕೆನಾ? ಸೊ ಆ ವರ್ಷದಲ್ಲಿ ₹2,000 ಏನು ಮಾಡಿದ್ದಾರೆ, ಮ್ಯಾನೇಜರ್ಗೆ ಕಮಿಷನ್ ಆಗಿ ಕೊಟ್ಟಿದ್ದಾರೆ. ಓಕೆನಾ? ಕಮಿಷನ್ ಟು ದ ಮ್ಯಾನೇಜರ್. ಆ ಸಂಸ್ಥೆಯಲ್ಲಿ ಇರ್ತಕ್ಕಂಥ ವ್ಯವಸ್ಥಾಪಕರಿಗೆ ₹2,000 ಕಮಿಷನ್ ಅನ್ನು ಏನು ಮಾಡಿದ್ದಾರೆ, ಕೊಟ್ಟಿದ್ದಾರೆ. ದಟ್ ಈಸ್ ಅನ್ ಎಕ್ಸ್ಪೆಂಡಿಚರ್. ದಟ್ ಒನ್ ವಿಲ್ ಹ್ಯಾವ್ ಟು ಶೋ ಇನ್ ಟು ದ ಡೆಬಿಟ್ ಸೈಡ್ ಆಫ್ ದಿ ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್. ಇರಲಿ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಬೀಯಿಂಗ್ ಶಿವ ₹1,500 ಆ್ಯಂಡ್ ಬಸವ ₹1,000. ಓಕೆನಾ? ಶಿವ ₹1,500 ಆ್ಯಂಡ್ ಬಸವ ₹1,000. ಓಕೆ, ಸೊ ಪ್ರಿಪೇರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಅಂತ ಹೇಳಿದ್ದಾರೆ. ಈ ಪ್ರಾಬ್ಲಮಲ್ಲಿ ಡ್ರಾಯಿಂಗ್ಸ್ ಕೊಟ್ಟಿಲ್ಲ, ಬರೀ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಕೊಟ್ಟಿದ್ದಾರೆ. ನೋ ಪ್ರಾಬ್ಲಮ್. ಇಲ್ಲಿ ಏನು ಕೊಟ್ಟಿದ್ದಾರೆ ಅಷ್ಟೇ. ಅದು ಕೊಟ್ಟಿದ್ರು ಕೂಡ ತಗೊಂತಿರ್ಲಿಲ್ಲ. ಓಕೆನಾ? ಸೊ ಕೊಟ್ಟೇ ಇಲ್ಲ, ನೋ ಪ್ರಾಬ್ಲಮ್, ಸಮಸ್ಯೆನೇ ಇಲ್ಲ. ಈಗ ಯೂಸಿಂಗ್ ದೀಸ್ ಟೈಪ್ ಆಫ್ ಇನ್ಫಾರ್ಮೇಷನ್ಸ್ ವಿ ವಿಲ್ ಹ್ಯಾವ್ ಟು ಪ್ರಿಪೇರ್ ಎ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್. ಓಕೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್. ಈ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ನಾವು ಸೊಲ್ಯೂಷನ್ ಮಾಡಬೇಕು ಅಂದಾಗ ಒಂದು ಫಾರ್ಮ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಆ ಫಾರ್ಮ್ಯಾಟ್ ರೆಡಿ ಮಾಡ್ಕೊಬೇಕಾಗುತ್ತೆ. ನೋಡಿನೇ, ಸೊ ಒಂದು ಅಕೌಂಟ್ ಫಾರ್ಮ್ಯಾಟ್ ಅಥವಾ ಒಂದು ಅಕೌಂಟ್ ರೆಡಿ ಮಾಡಬೇಕಾಗುತ್ತೆ. ಸೊ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟು ಒಂದು ಅಕೌಂಟ್ ರೆಡಿ ಮಾಡಿಕೊಡಿ. ನೋಡಿನಿ, so this is credit side, this is debit side. ಇಲ್ಲಿ ಬರೀರಿ ಪ್ರಾಫಿಟ್ ಆ್ಯಂಡ್ ಲಾಸ್ appropriation account for the year ended 2016. ಈಗ ಮಾಮೂಲಿಯಾಗಿ ಪರ್ಟಿಕ್ಯುಲರ್ಸ್ ರುಪೀಸ್ ಬರೀರಿ. ದಿಸ್ ಈಸ್ ರುಪೀಸ್ ಕಾಲಮ್, ದಿಸ್ ಈಸ್ ಪರ್ಟಿಕ್ಯುಲರ್ಸ್, ದಿಸ್ ಈಸ್ ರುಪೀಸ್ particulars.
Debit set particulars rupees. Okay, this is profit and loss appropriation account for the year ended 2016. Particulars rupees. This is an account of profit and loss appropriation account. ಈಗ ಬನ್ನಿ, ಈಗ ಬರಿಬೇಕಂದ್ರೆ ಫಸ್ಟ್ ಇಲ್ಲಿ ಬರ್ಕೊಳ್ಳಿ ನೋಡಿ, ವೆರಿ ಸಿಂಪಲ್ ಥಿಂಗ್, ನೆಟ್ ಪ್ರಾಫಿಟ್ ಬ್ರಾಟ್ ಡೌನ್, N/P ಅಂತ ಬರ್ತೀನಿ, ನೆಟ್ ಪ್ರಾಫಿಟ್ ಅಂತ. ಪ್ರತಿಯೊಂದು ಪ್ರಾಬ್ಲಮ್ ನೆಟ್ ಪ್ರಾಫಿಟ್ ಅಂತ ಬರೆಯೋ ಅವಶ್ಯಕತೆ ಇಲ್ಲ, ಬೈ NP ಬ್ರಾಟ್ ಡೌನ್ ಅಂತ ಬರೆದ್ರೆ ಸಾಕು. ನೆಕ್ಸ್ಟ್ ಸೆಕೆಂಡ್ ಹೆಡಿಂಗು, ಬೈ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್, interest on drawings. ಇಲ್ಲಿ to interest on capital, ಇಷ್ಟು ಫಿಲ್ ಮಾಡಿಕೊಂಡು ಈಗ ನೋಡಿ ಪ್ರಾಬ್ಲಮ್ಸ್ ಯಾವ ರೀತಿ ಸ್ಟಾರ್ಟ್ ಮಾಡ್ತೀನಿ ಅನ್ನೋದು. ಟು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಬೈ ನೆಟ್ ಪ್ರಾಫಿಟ್ ಬ್ರಾಟ್ ಡೌನ್ ಬೈ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ಈಗ ಬನ್ನಿ, ಶಿವ ಆ್ಯಂಡ್ ಬಸವ ಆರ್ ಪಾರ್ಟ್ನರ್ಸ್ ಶೇರಿಂಗ್ ಪ್ರಾಫಿಟ್ಸ್ ಇನ್ ದ ರೇಷಿಯೋ ಆಫ್ 2:1. ಪ್ರಾಫಿಟ್ಸ್ ಮತ್ತು ಲಾಸನ್ನು ಯಾವ ರೀತಿ ಶೇರ್ ಮಾಡ್ಕೊತವ್ರೆ? 2:1. 2:1 ಅಂದರೆ 2 + 1 = 3. ಅವನ ರೇಷಿಯೋ 2, ಇವೊಂದು 1/3. ಓಕೆ, 2 + 1 3. ಓಕೆನಾ, 2 + 1 3 ಗೊತ್ತಾಯ್ತಲ್ಲ. 2/3 1/3. ಓಕೆ, ನೆಕ್ಸ್ಟ್ ನೋಡಿ. ಸೊ ದ ಕ್ಯಾಪಿಟಲ್ಸ್ ಆಫ್ rupees 25,000 and 15,000 ರೆಸ್ಪೆಕ್ಟಿವ್ಲಿ, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಈಸ್ ಅಗ್ರೀಡ್ at 6%. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ನ ಎಷ್ಟು ಪರ್ಸೆಂಟ್ ಕ್ಯಾಲ್ಕುಲೇಷನ್ ಮಾಡಬೇಕಂತೆ? 6%. ಈಗ ಬರ್ಕೊಳ್ಳಿ, ಎಷ್ಟು ಜನ ಪಾರ್ಟ್ನರ್ಸು? ಇಬ್ಬರು, ಒಬ್ಬ ಶಿವ, ಇನ್ನೊಬ್ಬ ಬಸವ. ಇಲ್ಲಿ ನೋಡ್ಕೊಳ್ಳಿ, ಶಿವಂದು ಎಷ್ಟು ಕ್ಯಾಪಿಟಲು? ಇವನು ಬರಬೇಕಾದ್ರೆ ಶಿವ ಎಷ್ಟು ತೊಗೊಂಬಂದಿದ್ದಾನೆ ಕ್ಯಾಪಿಟಲು? ಓಕೆ, ಎಷ್ಟು ತೊಗೊಂಬಂದಿದ್ದಾರೆ? 25,000. ಓಕೆ, ಇನ್ನೊಬ್ಬ ಎಷ್ಟು? 15,000 is into 6/100 into 6/100. ಕ್ಯಾಲ್ಕುಲೇಷನ್ ಮಾಡಿ. 25,000 ಶಿವ ಬರಬೇಕಾದ್ರೆ ಕ್ಯಾಪಿಟಲ್ನ 25,000 ತೊಗೊಂಬಂದಿದ್ದಾನೆ, ಇಂಟು ಎಷ್ಟು ಪರ್ಸೆಂಟು? 6/100. ಬಸವ 15,000 ತೊಗೊಂಬಂದಿದ್ದಾನೆ, ಇಂಟು 6/100. ಓಕೆ, ಈಗ ಕ್ಯಾಲ್ಸಿ ತಗೊಳ್ಳಿ. ಓಕೆನಾ, 25,000 ಇಂಟು 6/100 ಎಷ್ಟಾಯಿತು? ದಟ್ ಈಸ್ 1,500. ಅರ್ಥ ಆಗ್ತಿದೆಯಲ್ಲ? ನೋಡಿ, ಇನ್ನೊಂದ್ಸತಿ ಕ್ಯಾಲ್ಕುಲೇಷನ್ ಮಾಡ್ತೀನಿ. 25,000 ಇಂಟು 6/100 ಎಷ್ಟಾಯಿತು? 1,500. ಓಕೆ, ಈಗ ಅದೇ ರೀತಿ 15,000 ಮೇಲೆ ಮಾಡಿ. 15,000 ಇಂಟು 6/100 ಎಷ್ಟಾಯಿತು? 900. 1,500 + 900 ಆ್ಯಡ್ ಮಾಡಿ. 1,500 + 900 is equal to 2,400. ದಿಸ್ ಈಸ್ ಕಾಲ್ಡ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಇವೆರಡು ಬಂಡವಾಳಕ್ಕೂ ಇಷ್ಟು ಇಂಟ್ರೆಸ್ಟ್ ಆಯಿತು. ಅರ್ಥ ಆಗ್ತಿದೆಯಲ್ಲ? 25,000ಕ್ಕೆ ಎಷ್ಟಾಯಿತು? 1,500 ಆಯಿತು. 15,000ಕ್ಕೆ 6% ಹಂಗೆ ಎಷ್ಟಾಯಿತು? 900 ಆಯಿತು. 1,500 + 900 is equal to 2,400. ದಿಸ್ ಈಸ್ ಕಾಲ್ಡ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಮುಂದೆ ಬನ್ನಿ. ಬಸವ ಈಸ್ ಟು ಬಿ ಅಲೌಡ್ ಆನ್ ಆನ್ಯುಯಲ್ ಸ್ಯಾಲರಿ ಆಫ್ rupees 1,500. ಬಸವನಿಗೆ ಸ್ಯಾಲ್ರಿ ಕೊಟ್ಟಿದ್ದೀವಿ ಅಂದಾಗ ನಮ್ಮ ಸಂಸ್ಥೆಗೆ ಇನ್ಕಮಾ ಎಕ್ಸ್ಪೆಂಡಿಚರಾ? ಸಂಸ್ಥೆಗೆ ದುಡ್ಡು ಹೋಗ್ತಾ ಇದೆಯಾ ಬರ್ತಾ ಇದೆಯಾ? ಹೋಗ್ತಾ ಇದೆ ಅಂದಾಗ ಎಕ್ಸ್ಪೆಂಡಿಚರ್ ಆಗಿರುತ್ತೆ. ಓಕೆ, ಇಲ್ಲಿ ಟು ಆನ್ಯುಯಲ್ ಸ್ಯಾಲರಿ ಟು ಬಸವ ಎಷ್ಟು? rupees ಆನ್ಯುಯಲ್ ಸ್ಯಾಲರಿ ಟು ಬಸವ ಎಷ್ಟು? ದಟ್ ಈಸ್ 1,500. 1,500. 1,500 to annual salary to Basava rupees 1,500. That is an expenditure. Okay, so that expenditure will have to show into the debit side of the profit and loss appropriation account. Okay, continue ಮಾಡಿ ಮುಂದೆ. During the year 2015-16 they had made a profit of rupees 10,000. net profit ಎಷ್ಟಿದೆ? So 10,000. ಅರ್ಥ ಆಗ್ತಿದೆಯಲ್ಲ? net profit is nothing but, so it is called 10,000. okay, next, a provision of rupees 2,000 is to be made in respect of commission to the manager.
ಮ್ಯಾನೇಜರ್ಗೆ ಸಂಸ್ಥೆಯಿಂದ ಏನು ಮಾಡಿದ್ದೀವಿ, ಕಮಿಷನ್ನ ಕೊಟ್ಟಿದ್ದೀವಿ. ಕಮಿಷನ್ನ ಕೊಟ್ಟಿದ್ದೀವಿ ಅಂದರೆ ಸಂಸ್ಥೆಯಿಂದ ದುಡ್ಡು ಹೋಗ್ತಾ ಇದೆಯಾ ಬರ್ತಾ ಇದೆಯಾ? ಹೋಗ್ತಾ ಇದೆ ಅಂದಾಗ ಆ ಸಂಸ್ಥೆಗೆ ಏನಾಗಬೇಕು, ಎಕ್ಸ್ಪೆಂಡಿಚರ್ ಆಗಿರಬೇಕು. ಸೊ ಆನ್ ದಟ್ ಸಿಚುಯೇಷನ್ ದಟ್ ಐಟಮ್ ವಿಲ್ ಹ್ಯಾವ್ ಟು ಶೋ ಇನ್ ಟು ದ ಡೆಬಿಟ್ ಸೈಡ್ ಆಫ್ ದಿ ಪ್ರಾಫಿಟ್ ಅಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಟು ಕಮಿಷನ್ ಟು ದ ಮ್ಯಾನೇಜರ್. Commission to manager, not a damager. Commission to manager, rupees 2000. This is expenditure. That expenditure will have to show into the debit side of the profit and loss appropriation account. Next point nodi. So interest on drawings being Shiva rupees 1500, Basava rupees 1000. Interest on drawings, that is an income. That item will have to show into the credit side of the profit and loss appropriation account. ಬರ್ಕೊಳ್ಳಿ, ಶಿವ ಮತ್ತೆ ಬಸವ. ಶಿವಂದೆಷ್ಟು 1500, ಬಸವಂದೆಷ್ಟು 1000. 1500 plus 1000 is equal to 2500. Are you clear? ಶಿವ 1500, ಬಸವ 1000. ಇವೆರಡನ್ನು ಆ್ಯಡ್ ಮಾಡಿದ್ರೆ 2500 ಔಟರ್ ಕಾಲಮಲ್ಲಿ ಹಾಕಿ. ಮುಂದೆ ನೋಡಿ, ಸೊ ಪ್ರಿಪೇರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್. ಈಗ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟನ್ನು ನಾವೇನು ಮಾಡಬೇಕಾಗುತ್ತೆ, ಕ್ಯಾಲ್ಕುಲೇಷನ್ ಮಾಡಬೇಕಾಗತ್ತೆ. ಆರ್ ಯು ಕ್ಲಿಯರ್? ಸೊ ಎಲ್ಲ ಅಡ್ಜಸ್ಟ್ಮೆಂಟನ್ನು ರೆಕಾರ್ಡ್ ಮಾಡಿದ್ವಾ? ನೋಡ್ಕೊಳ್ಳಿ ಇಲ್ಲಿ ಇನ್ನೊಂದ್ಸತಿ. ಶಿವ ಅಂಡ್ ಪಾರ್ಟ್ನರ್ಸ್ ಶೇರಿಂಗ್ ದಿ ಪ್ರಾಫಿಟ್ಸ್ ಅಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 2:1 ವಿತ್ ಕ್ಯಾಪಿಟಲ್ಸ್ ಆಫ್ rupees 25,000 and 15,000 respectively. Interest on capital is agreed at 6% per annum. Basava is to be allowed an annual salary of rupees 1,500. During the year 2015-16 they earned a profit of rupees 10,000. A provision of rupees 2,000 is to be made in respect of commission to the manager. Interest on drawings being Shiva rupees 1500 and Basava rupees 1000. Prepare profit and loss appropriation account. ಎಲ್ಲ ಇನ್ಫಾರ್ಮೇಷನ್ ಇದಕ್ಕೆ ರೆಕಾರ್ಡ್ ಆಗಿದೆ. ಆರ್ ಯು ಕ್ಲಿಯರ್? ಈಗ ನೋಡ್ಕೊಳ್ಳಿ, ಈ ಡೆಬಿಟ್ ಬ್ಯಾಲೆನ್ಸ್ ಜಾಸ್ತಿ ಇದೆಯಾ, ಕ್ರೆಡಿಟ್ ಬ್ಯಾಲೆನ್ಸ್ ಜಾಸ್ತಿ ಇದೆಯಾ, ಇನ್ಕಮ್ಸ್ ಜಾಸ್ತಿ ಇದೆಯಾ, ಎಕ್ಸ್ಪೆಂಡಿಚರ್ ಜಾಸ್ತಿ ಇದೆಯಾ? ಓಕೆ, ಸೊ ನೋಡಿ ಇಲ್ಲಿ. ಸೊ 10,000 ಪ್ಲಸ್ 2,500 12,500 ಆಯಿತು. ನೋಡಿ ಈ ಕಡೆ 2,400 1,500 2,000 3,500 5,900 ಆಗುತ್ತೆ. ಅಂದರೆ ಕ್ರೆಡಿಟ್ ಬ್ಯಾಲೆನ್ಸೇ ಜಾಸ್ತಿ ಆಗುತ್ತೆ. ಓಕೆನಾ? ಈಗ ನೋಡ್ಕೊಳ್ಳಿ, ಸೊ 10,000 ಪ್ಲಸ್ 2,500 ಎಷ್ಟಾಯಿತು? 12,500. ಆರ್ ಯು ಕ್ಲಿಯರ್? ಸೊ ಎಷ್ಟು ಇನ್ಕಮ್ಸ್ ಇದೆ? 12,500. ಈ 12,500 ಅಲ್ಲಿ ಓಕೆನಾ, ಈ ಎಕ್ಸ್ಪೆಂಡಿಚರ್ನ ಮೈನಸ್ ಮಾಡಿ ಇಷ್ಟನ್ನು ನೋಡಿ. ಇಲ್ಲಿ ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡೋದು ಹೇಳ್ಕೊಡ್ತೀನಿ ನೋಡಿ. ಇಲ್ಲಿ 2,400 ಪ್ಲಸ್ 1,500 ಪ್ಲಸ್ 2,000 ಅಲ್ಲಿಗೆ 5,900 ಆಯಿತು. ದಿಸ್ ಈಸ್ ಅನ್ ಎಕ್ಸ್ಪೆಂಡಿಚರ್. ಇನ್ಕಮಲ್ಲಿ ಎಕ್ಸ್ಪೆಂಡಿಚರ್ನ ಮೈನಸ್ ಮಾಡಿ ಮೈನಸ್ 12,500 ಎಷ್ಟಾಯಿತು? 6,600. So this is called to transfer to profit transferred to partners capital account. Partners capital account ಗೊತ್ತಾಯ್ತಲ್ಲ? 6,600 ರೂಪಾಯಿ ಬಂತು. ಇಷ್ಟಕ್ಕೆ ಕ್ಲೋಸ್ ಆಗಲಿಲ್ಲ. ಈಗ ಅಪೋರ್ಷನ್ಮೆಂಟ್ ಮಾಡಬೇಕು, ಅಪ್ರೋಪ್ರಿಯೇಷನ್ ಮಾಡಬೇಕು. ಹೆಂಗೆ? ಇಬ್ಬರು ಪಾರ್ಟ್ನರ್ ನೇಮ್ ಬರ್ಕೊಡಿ, ಶಿವ ಮತ್ತು ಬಸವ. ಇವೊಂದು ಅಮೌಂಟ್ ಎಷ್ಟು? 6,600 ರೇಷಿಯೋ ಮಾಡಿ. ಅಲ್ಲಿಗೆ ಎಷ್ಟು ಬಂತು? 2/3 1/3. ಸೊ ಕ್ಯಾಲ್ಕುಲೇಷನ್ ಮಾಡಿದ್ರೆ ಒಬ್ಬೊಬ್ಬರಿಗೆ ಎಷ್ಟು ಬರುತ್ತೆ ನೋಡಿ, ಕ್ಯಾಲ್ಕುಲೇಷನ್ ಮಾಡಿ. 6,600 ಇಂಟು 2/3 ಮಾಡಿದ್ರೆ ದಟ್ ಈಸ್ 4,400. ನೆಕ್ಸ್ಟ್ 6,600 ಇಂಟು 1/3 ಮಾಡಿ, ದಟ್ ಈಸ್ 2,200. ಎರಡನ್ನೂ ಆ್ಯಡ್ ಮಾಡಿ 4,400 ಪ್ಲಸ್ 2,200 is equal to 6,600. Are you clear? So this is called profit and loss appropriation account. This is problem number 2. Are you clear? Problem number 2. ಗೊತ್ತಾಯ್ತಲ್ಲ? 6,600 ರೂಪಾಯಿ ಬಂತು ಅಂತ ಇಲ್ಲಿಗೆ ಸ್ಟಾಪ್ ಮಾಡಬಾರ್ದು. ಇಲ್ಲಿಗೆ ಮಾಡಿದ್ರೆ ನಿಮಗೆ ಇಷ್ಟು ಮಾಡಿದ್ರೆ 4 ಮಾರ್ಕ್ಸ್ ಕೊಡ್ತಾರೆ, ಅಷ್ಟು 2 ಮಾರ್ಕ್ಸ್ ಕೊಡೋದಿಲ್ಲ. ಇದನ್ನು ಅಪೋರ್ಷನ್ಮೆಂಟ್ ಮಾಡಿದ್ರೆ ವಿಲ್ ಗೆಟ್ 2 ಮಾರ್ಕ್ಸ್. ಓಕೆ, ಟೋಟಲಿ 6 ಮಾರ್ಕ್ಸ್. ಓಕೆ, ವೆರಿ ಇಂಪಾರ್ಟೆಂಟ್ ಟಾಪಿಕ್. ಓಕೆ, ನಮ್ಮ ಎಕ್ಸಾಮಿನೇಷನ್ಲಿ
ವೆರಿ ಇಂಪಾರ್ಟೆಂಟ್ ಟಾಪಿಕ್ ಇದೆ, ಕಲ್ತ್ಕೊಳ್ಳೇಬೇಕು. ಅರ್ಥ ಆಗ್ತಿದೆಯಲ್ಲ? ಏನೂ ಇಲ್ಲ, ನಾನು ಯಾವ ರೀತಿ ಹೇಳ್ಕೊಟ್ಟಿದ್ದೀನಿ ಹಂಗೆ ಮಾಡಿದ್ರೆ ಯು ವಿಲ್ ಗೆಟ್ ಗುಡ್ ಮಾರ್ಕ್ಸ್ ಇನ್ ಯುವರ್ ಎಕ್ಸಾಮಿನೇಷನ್. ಓಕೆನಾ? ವೆರಿ ಈಸಿ. ಓಕೆ, ನೋಡಿ ಇಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್ ಫಾರ್ ದ ಇಯರ್ ಎಂಡೆಡ್ 2016 ಇದೆ. ಸೊ ದಿಸ್ ಇಸ್ ಡೆಬಿಟ್ ಸೈಡ್, ದಿಸ್ ಇಸ್ ಕ್ರೆಡಿಟ್ ಸೈಡ್. ಸೊ ಇಲ್ಲಿ ಆಲ್ ದೋಸ್ ಇನ್ಕಮ್ಸನ್ನು ರೆಕಾರ್ಡ್ ಮಾಡ್ತೀವಿ, ಇಲ್ಲಿ ಆಲ್ ದೋಸ್ ಎಕ್ಸ್ಪೆಂಡಿಚರ್ ಏನಿದೆ ರೆಕಾರ್ಡ್ ಮಾಡ್ತೀವಿ. ಇಲ್ಲಿ ಬರ್ತಕ್ಕಂಥದ್ದು ಬೈ ನೆಟ್ ಪ್ರಾಫಿಟ್ ಬ್ರಾಡ್ ಡೌನು, ಇದು ಪ್ರಾಬ್ಲಮಲ್ಲೇ ಕೊಟ್ಟಿರ್ತಾರೆ 10,000. ಓಕೆನಾ? 10,000 ಕೊಡ್ಬೋದು, ಲಕ್ಷ ಕೊಡ್ಬೋದು, ಎಷ್ಟನ್ನ ಕೊಡಲಿ, ನೆಟ್ ಪ್ರಾಫಿಟ್ ಪ್ರಾಬ್ಲಮಲ್ಲಿ ಕೊಟ್ಟಿರ್ತಾರೆ. ಬೈ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಕೊಡೋ ಬದಲು ಬರೀ ಡ್ರಾಯಿಂಗ್ಸನ್ನೇ ಕೊಡ್ತಾನೆ. ಅವಾಗ ತೊಗೊಳಂಗಿಲ್ಲ ಡ್ರಾಯಿಂಗ್ಸನ್ನು, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸನ್ನೇ ತೊಗೊಬೇಕು. ಆ ಡ್ರಾಯಿಂಗ್ಸ್ ಕೊಟ್ಟಾಗ ಪರ್ಸೆಂಟೇಜ್ ಕೊಟ್ಟಿರ್ತಾನೆ, ಆ ಪರ್ಸೆಂಟೇಜು ಅಮೌಂಟನ್ನು ನೋಡಿಕೊಂಡು ನಾವು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸನ್ನು ನಾವು ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. ಅರ್ಥ ಆಗ್ತಿದಿಲ್ಲ? ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸನ್ನು ನಾವು ತೊಗೊತೀವಿ ಸ್ಟಡೀಸ್. ಈ ಕಡೆಗೆ ಬನ್ನಿ, ಟು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್. ಯಾವತ್ತೂ ಕೂಡ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ನ ಕ್ಯಾಲ್ಕುಲೇಷನ್ ಮಾಡೋದು ಸೊ ಆನ್ ದ ಬೇಸಿಸ್ ಆಫ್ ಪಾರ್ಟ್ನರ್ಸ್ ಕ್ಯಾಪಿಟಲ್. ಪಾರ್ಟ್ನರ್ ಕ್ಯಾಪಿಟಲ್ ಏನಿದೆ ಅದ್ರ ಮೇಲೆ ನಾವೇನು ಮಾಡ್ತೀವಿ, ಕ್ಯಾಲ್ಕುಲೇಷನ್ ಮಾಡ್ತೀವಿ. ಇಲ್ಲಿ ಶಿವ ಮತ್ತು ಬಸವಂತ ಇಬ್ಬರಿದ್ದಾರೆ. ಶಿವಂದು ಎಷ್ಟು, ಶಿವ ಬರಬೇಕಾದ್ರೆ 25,000 ತೊಗೊಂಬಂದಿದ್ದಾನೆ, ಬಸವ 15,000 ತೊಗೊಂಬಂದಿದ್ದಾನೆ. ಶಿವ 25,000 6/100 ಅಂದರೆ 1,500 ಆಯಿತು. ಬಸವಂದು 15,000 × 6/100 ಅಂದರೆ 900 ಆಯಿತು. 1,500 + 900 = 2,400 ಆಯಿತು. ಓಕೆ, ನೆಕ್ಸ್ಟು ಸೊ ಇದು ದಿಸ್ ಇಸ್ ಕಾಲ್ಡ್ ಟು ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಆಯಿತು. ಟು ಆ್ಯನ್ಯುವಲ್ ಸ್ಯಾಲ್ರಿ ಟು ಬಸವ. ಓಕೆನಾ? ಬಸವನಿಗೆ ವರ್ಷದ ಸ್ಯಾಲ್ರಿ 1,500 ಕೊಟ್ಟಿದ್ದೀವಿ, ದಟ್ ಈಸ್ ಅನ್ ಎಕ್ಸ್ಪೆಂಡಿಚರ್. ಓಕೆ, ಸೊ ಇದು ಕೂಡ ಎಕ್ಸ್ಪೆಂಡಿಚರ್. ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ಅವ್ರು ಬಂದಿರತಕ್ಕ ಕ್ಯಾಪಿಟಲ್ಗೆ ನಾವು ಇಂಟ್ರೆಸ್ಟನ್ನು ಕೊಟ್ಟಿದ್ದೀವಿ ಪಾರ್ಟ್ನರ್ಸ್ಗೆ ಅಂದಾಗ, ಸಂಸ್ಥೆಯಿಂದ ಇಂಟ್ರೆಸ್ಟ್ ಹೋಗಿದೆ ಅಂದಾಗ ಎಕ್ಸ್ಪೆಂಡಿಚರ್ ಆಗುತ್ತೆ. ದಟ್ ಒನ್ ವಿಲ್ ನಾಟ್ ಶೋ ಇಂಟು ದ ಡೆಬಿಟ್ ಸೈಡ್ ಆಫ್ ದಿ ಪ್ರಾಫಿಟ್ ಆ್ಯಂಡ್ ಅಪ್ರೋಪ್ರಿಯೇಷನ್ ಅಕೌಂಟ್. ಆ್ಯನ್ಯುವಲ್ ಸ್ಯಾಲ್ರಿ ಟು ಬಸವನಿಗೆ ಸ್ಯಾಲ್ರಿ ಕೊಟ್ಟಿದ್ದೀವಿ ಅಂದರೆ ಸಂಸ್ಥೆಯಿಂದ ದುಡ್ಡು ಹೋಗಿದೆ ಅಂದರೆ ಎಕ್ಸ್ಪೆಂಡಿಚರ್. ದಟ್ ಒನ್ ವಿಲ್ ನಾಟ್ ಶೋ ಇಂಟು ದ ಡೆಬಿಟ್ ಸೈಡ್ ಆಫ್ ದಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್. ನೆಕ್ಸ್ಟ್ ಕಮಿಷನ್ ಟು ಮ್ಯಾನೇಜರ್, ನಾಟ್ ಡ್ಯಾಮೇಜ್. ಓಕೆನಾ? ಸೊ ಡ್ಯಾಮೇಜರ್ ಅಲ್ಲ, ಮ್ಯಾನೇಜರ್. ಓಕೆನಾ? ಕಮಿಷನ್ ಟು ದ ಮ್ಯಾನೇಜರ್, ಮ್ಯಾನೇಜರ್ಗೆ ಸಂಸ್ಥೆಯಿಂದ ಕಮಿಷನ್ ಕೊಟ್ಟಿದ್ದೀವಿ ಅಂದರೆ ಸಂಸ್ಥೆಯಿಂದ ದುಡ್ಡು ಹೋಗಿದೆ, ಎಕ್ಸ್ಪೆಂಡಿಚರ್ ಆಗಿರುತ್ತೆ. ದಟ್ ಒನ್ ವಿಲ್ ನಾಟ್ ಶೋ ಇಂಟು ದ ಡೆಬಿಟ್ ಸೈಡ್ ಆಫ್ ದ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್. ಓಕೆ, ಇದು ಡಿಫರೆನ್ಸ್ ಫಿಗರ್. ಓಕೆನಾ? ಇನ್ಕಮ್ಸ್ ಜಾಸ್ತಿ ಇದೆ, ಎಕ್ಸ್ಪೆಂಡಿಚರ್ ಕಡಿಮೆ ಇದೆ, ಫಿಗರ್ ಬಂದಿದೆ. ದಿಸ್ ಈಸ್ ಕಾಲ್ಡ್ ಪ್ರಾಫಿಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಆ ಪ್ರಾಫಿಟ್ 12,500ರಲ್ಲಿ ಈ ಎಕ್ಸ್ಪೆಂಡಿಚರ್ ಏನಿದೆ ಇವನ್ನೆಲ್ಲ ಮೈನಸ್ ಮಾಡಿದ್ದೀವಿ. ಮೈನಸ್ ಮಾಡಿದಾಗ ಈ ಫಿಗರ್ ಅರೈಸ್ ಆಗಿದೆ. ದಟ್ ಫಿಗರ್ ಈಸ್ ಕಾಲ್ಡ್ ಪ್ರಾಫಿಟ್ ಟ್ರಾನ್ಸ್ಫರ್ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಅಂತ ಹೇಳಿ ಕರಿತೀವಿ. ಸೊ ಇದನ್ನು ಅಪೋರ್ಷನ್ಮೆಂಟ್ ಮಾಡಬೇಕು ಪಾರ್ಟ್ನರ್ಸ್ಗೆ. ಇಷ್ಟು ಇಟ್ಬಿಟ್ರೆ ನಿಮಗೆ ಮಾರ್ಕ್ಸ್ ಕೊಡೋದಿಲ್ಲ, ಇದನ್ನು ನೀವು ಸೊಲ್ಯೂಷನ್ ಮಾಡಬೇಕಾಗುತ್ತೆ. ಒಬ್ಬೊಬ್ಬ ಪಾರ್ಟ್ನರ್ಸ್ಗೆ ಅವ್ರ ರೇಷಿಯೋ ಮುಖಾಂತರ ಎಷ್ಟು ದುಡ್ಡು ಹೋಗಿದೆ ಅಂತ. ಓಕೆ, ಶಿವ 6,600 × 2/3 ಮಾಡಿದ್ರೆ 4,400 ಆಯಿತು. ಬಸವ 6,600 1/3 ಮಾಡಿದ್ರೆ 2,200 ಆಯಿತು. ಎರಡನೇ ಆ್ಯಡ್ ಮಾಡಿದ್ರೆ 6,600 ಆಯಿತು. ಗೊತ್ತಾಯ್ತಲ್ಲ? 2/3 1/3 ಹೆಂಗೆ ಬಂತು ಅಂತ ನೋಡಿ. ಇಲ್ಲಿ ಇನ್ನೊಂದು ಹೇಳ್ಕೊಡ್ತೀನಿ. 2:1, 2 + 1 = 3. ಟೋಟಲ್ ರೇಷಿಯೋ, ಈಚ್ ಪಾರ್ಟ್ನರ್ ರೇಷಿಯೋ ಎಷ್ಟು, 2, 1/3. ಆರ್ ಯು ಕ್ಲಿಯರ್? 2/3, 1/3. ಸೊ 3 ಟೋಟಲ್ ರೇಷಿಯೋನಲ್ಲಿ 2 ಭಾಗ ಶಿವನ್ಗೆ, 1 ಭಾಗ ಬಸವನ್ಗೆ. ಓಕೆ, ದಿಸ್ ಈಸ್ ದಿ ಸೆಕೆಂಡ್ ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್ ರಿಗಾರ್ಡಿಂಗ್ಸ್ ಟು ದಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಅಕೌಂಟ್. ಓಕೆ, ಸೊ ವೆರಿ ಸಿಂಪಲ್ ಇದೆ, ವೆರಿ ಈಸಿ ಪ್ರಾಬ್ಲಮ್ಸ್. ಓಕೆನಾ? ಯಾವ ರೀತಿ ಹೇಳ್ಕೊಡ್ತಾ ಇದ್ದೀನಿ ಅದನ್ನು ನೀವು ಕರೆಕ್ಟಾಗಿ ಗಮನಿಸಿದ್ದೇ ಆಗಿದ್ದರೆ 100% ಪ್ರಾಬ್ಲಮ್ಸು ಈಸಿಯಾಗಿ ಮಾಡ್ಬೋದು. ಓಕೆನಾ? ವೆರಿ ಸಿಂಪಲ್ ಇದೆ, ನೋಡ್ಕೊಳ್ಳಿ. ಓಕೆ, ಸೊ ಬರ್ಕೊಳ್ಳಿ ಹೆಂಗಿದೆ ಅಂತ ಅದನ್ನು ನೆಕ್ಸ್ಟ್. ಸೊ ಇನ್ ದ ನೆಕ್ಸ್ಟ್ ಕ್ಲಾಸ್ we will have to solve some other important problems. ಓಕೆನಾ? ಸೊ ಇವತ್ತಿನ ಕ್ಲಾಸಲ್ಲಿ ಈ ಪ್ರಾಬ್ಲಮ್ ನೋಡಿದ್ದೀವಿ. ನೆಕ್ಸ್ಟ್ ಕ್ಲಾಸಲ್ಲಿ ಏನಾಗುತ್ತೆ ಅಂದರೆ ಇನ್ನೂ ಕೆಲವೊಂದಾರು 2 ಪ್ರಾಬ್ಲಮ್ಸ್ ಇದ್ದಾವೆ, 2 or 3 ಪ್ರಾಬ್ಲಮ್ಸ್, ಅದನ್ನು ನೆಕ್ಸ್ಟ್ ನೋಡೋಣ. ಕ್ಲಿಯರಾ? ಸೊ ಟುಡೇ we will have to complete the second very important problem regarding to the profit and loss appropriation account. So in the next class we will have to solve some other important problems. Okay, some other important different adjustment problems. Okay, thank you.